ಆಮೇನ್. 3 ಬಾಗಿಲುಗಳ ಬಗ್ಗೆ ನಾನು ದೇವರ ವಚನವನ್ನ ನಿಮ್ಮ ಸಂಗಡ ಮಾತನಾಡ್ತೀನಿ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ, ನನ್ನ ಮೂಲಕವಾಗಿ ಬರುವವನು ಸುರಕ್ಷಿತವಾಗಿರ್ತಾನೆ ಅಂತ ವಾಚನ ಹೇಳ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಮನೆಗಳಲ್ಲಿ ಬಾಗಿಲುಗಳನ್ನ ನಾವು ನೋಡ್ತೇವೆ. ಸೊ ಬಾಗಿಲುಗಳು ನಾವು ಬಹಳ ಡೆಕೋರೇಷನ್ ಮಾಡಿ ಡಿಸೈನ್ ಆಗಿ ಅಲ್ವಾ, ಒಳ್ಳೆ ಒಳ್ಳೆ ಕಟ್ಟಿಗೆಯಿಂದ ನಾವೇನು ಮಾಡ್ತೇವೆ, ಬಾಗಿಲುಗಳನ್ನ ರೆಡಿ ಮಾಡಿ ನಾವು ಬಾಗಿಲು ಸುಂದರವಾಗಿ ನಾವು ಇಟ್ಕೊಳ್ತೇವೆ. ಹೌದಾ? ಆಮೆನ್. ನಮಗೆ 3 ರೀತಿಯಾದಂಥ ಬಾಗಿಲುಗಳು. ಆ ಬಾಗಿಲುಗಳ ಬಗ್ಗೆ ಇವತ್ತು ನಾನು ನಿಮ್ಮ ಸಂಗಡ ಮಾತನಾಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ ನಾವು 7ನೇ ಅಧ್ಯಾಯ 7ನೇ ವಚನ ಏನ್ ಹೇಳ್ತದೆ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ನೋಡಿ, ಗಮನ ಕೊಡಿ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಹಲ್ಲೆಲೂಯಾ. ಮುಂದಿನ ವಚನ ಅಂದ್ರೆ ಅದು ಕಂಟಿನ್ಯೂಯೇಷನ್ ಹೇಳ್ತದೆ. ಯಾಕೆಂದ್ರೆ ಅಲ್ವಾ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಹುಡುಕಿರಿ ನಿಮಗೆ ಸಿಗ್ತದೆ, ತಟ್ಟಿರಿ ನಿಮಗೆ ತೆರೆಯಲ್ಪಡ್ತದೆ. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಏನಾಗ್ತದೆ? ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಡಿಕೊಳ್ಳ್ರಿ ದೊರೆಯುತ್ತದೆ, ಹುಡುಕಿರಿ ಸಿಗ್ತದೆ, ತಟ್ಟಿರಿ ತೆರೆಯಲ್ಪಡ್ತದೆ. ನಮ್ಮ ಜೀವಿತದಲ್ಲಿ ನಮಗೆ 3 ಬಾಗಿಲುಗಳಿದ್ದಾವೆ. ಈ ಬಾಗಿಲು ಯಾವ್ದಪ್ಪ ಅಂದ್ರೆ ನಮ್ಮ ಮನೆಗೆ ಇಟ್ಟಿದ್ವಲ್ಲ ಆ ಬಾಗಿಲ ಬಗ್ಗೆ ನಾನು ಮಾತಾಡೋಣ. ಆದ್ರೆ ನಾನು ಮಾತಾಡುವಂತ ಬಾಗಿಲು ಏನಪ್ಪಾ ಅಂದ್ರೆ ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತ ಬಾಗಿಲುಗಳಿವೆ. ಆಮೆನ್. ಸೊ ಮೊದಲನೇ ಒಂದು ಬಾಗಿಲು ಯಾವುದಪ್ಪ ಅಂದ್ರೆ ಇದು ರಕ್ಷಣೆಯ ಕೊಡುವಂತ ಬಾಗಿಲು. ಯಾವ ಬಾಗಿಲಿದು? ರಕ್ಷಣೆಯನ್ನ ಕೊಡುವಂತ ಬಾಗಿಲು. ಯೋಹನ ಬರೆದ ಸುವಾರ್ತೆ ವಾಚನ ಹೇಳ್ತದೆ. ಯೋಹನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ ಹೇಳ್ತದೆ. ಏನು ಗೊತ್ತಾ? 10:9, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾರಾದರೂ ಒಳಗೆ ಹೋದರೆ ಅವನು ಸುರಕ್ಷಿತವಾಗಿ ಇರ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ 7ನೇ ವಚನ, ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳ್ತಾರೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಕುರಿಗಳಂದ್ರೆ ಯಾರು? ಇಲ್ಲಿ ಕುರಿಗಳಂದ್ರೆ ಯಾವುದು? ನಾವುಗಳು, ವಿಶ್ವಾಸಿಗಳು, ನಾವು ದೇವರ ಮಕ್ಕಳು. ಯೇಸು ಸ್ವಾಮಿ ಹೇಳ್ತಾನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನೋಡಿ, ಈ ಬಾಗಿಲು ಒಳಗಡೆ ಯಾರು ಒಳಗಡೆ ಬರ್ತಾರೋ ಬಾಗಿಲಾಗಿದ್ದೇನೆ. ನನ್ನ ಮುಖಾಂತರವಾಗಿ ಯಾರಾದ್ರೂ ಒಳಗಡೆ ಬಂದ್ರೆ, ಆಮೇನ್. ಯಾರ ಮುಖಾಂತರ? ಈ ಬಾಗಿಲು ಮುಖಾಂತರ. ಈ ಬಾಗಿಲು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮುಖಾಂತರ ಯಾರು ಒಳಗಡೆ ಬರ್ತಾರೋ ಅವನು ಸುರಕ್ಷಿತವಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ರಕ್ಷಣೆಯ ಬಾಗಿಲು. ಅದಕ್ಕೆ ಯೇಸು ಹೇಳ್ತಾನೆ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ಏನಾಗಿದೆ? ದೊಡ್ಡದು. ನಾಶನಕ್ಕೆ ಬಹಳ ದೊಡ್ಡದಾಗಿದೆ ಬಾಗಿಲು. ಆದ್ರೆ ಇಕ್ಕಟ್ಟಾದ ಬಾಗಿಲಿಂದ ನೀವು ಹೋಗ್ರಿ, ಒಳಗೆ ಹೋಗ್ರಿಕೆ. ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗ್ರಿ, ಅಲ್ಲಿ ನಿಮಗೆ ರಕ್ಷಣೆ ಉಂಟಾಗುತ್ತೆ. ಯಾಕೆಂದ್ರೆ ತುಂಬಾ ಜನ ಇಕ್ಕಟ್ಟಾದ ಬಾಗಿಲಲ್ಲಿ ಒಳಗಡೆ ಹೋಗ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಹೌದಾ? ರಕ್ಷಣೆ ನಮ್ಮ ಜೀವಿತದಲ್ಲಿ ಹೆಂಗ್ ಉಂಟಾಗ್ತದೆ? ನಾವು ನಮ್ಮ ಸ್ವ ಇಚ್ಛೆಯಿಂದ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು, ಈತನೇ ರಕ್ಷಕನು, ನನ್ನ ಪಾಪಗಳಿಗಾಗಿ ಈತನೇ ಪ್ರಾಣ ಕೊಟ್ಟಿದ್ದಾನೆ, ಈತನಿಂದಲೇ ನನಗೆ ವಿಮುಕ್ತಿ, ನನಗೆ ಪರಲೋಕ ಸಿಗ್ತದೆ. ನಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ದೇವರನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡಾಗ, ಈ ಬಾಗಿಲಿಂದ ನಾವು ಒಳಗಡೆ ಬಂದಾಗ ನಮಗೇನಾಗ್ತದೆ? ರಕ್ಷಣೆಯ ಉಂಟಾಗ್ತದೆ. ಆಮೆನ್.
ಸೊ ಮೊದಲನೇ ಬಾಗಿಲು ಯಾವುದು? ಇದು ರಕ್ಷಣೆಯ ಬಾಗಿಲು. ಇದ್ರೊಳಗಡೆ ನಾವು ಬರಬೇಕು ಪ್ರೇರ. ಈ ರಕ್ಷಣೆ ಯಾರು? ಯೇಸು ಕ್ರಿಸ್ತ. ರಕ್ಷಣೆ ಯಾರಾಗಿದ್ದಾರೆ? ಯೇಸು ಕ್ರಿಸ್ತ. ಯೇಸು ಅಂತ ಹೆಸರು ಇಟ್ಟುಕೊಂಡು ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಅದರ ಕೊಡಲ್ಪಟ್ಟಂತ ಹೆಸರು ಯೇಸು. ಯೇಸು ಅಂದ್ರೆ ಅವರ ಪಾಪಗಳನ್ನು ಬಿಡಿಸಿ ಕಾಯುವವನು, ರಕ್ಷಣೆ ಉಂಟು ಮಾಡುವವನು, ಬಿಡುಗಡೆ ಕೊಡುವವನು. ಆಮೆನ್. ಕೇಳಿ, ಹಲ್ಲೆಲೂಯಾ. ನಾವೆಲ್ಲರೂ ರಕ್ಷಣೆ ಅನ್ನುವಂತ ಬಾಗಿಲು ಒಳಗಡೆ ನಾವು ಪ್ರವೇಶ ಮಾಡಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ಈ ಬಾಗಿಲಲ್ಲಿ ಯಾರು ಬರ್ತಾರೋ ಅವನಿಗೆ ರಕ್ಷಣೆ, ಸುರಕ್ಷಿತವಾಗಿರ್ತಾನಂತೆ, ಸೇಫ್ ಆಗಿರ್ತಾನೆ. ಮತ್ತೆ ಬೈಬಲ್ ಹೇಳ್ತದೆ, ಈ ಬಾಗಿಲೊಳಗಡೆ ಯಾರು ಪ್ರವೇಶ ಮಾಡ್ತಾರೋ ಅವನು ಸುರಕ್ಷಿತವಾಗಿರ್ತಾನೆ, ಮತ್ತೆ ಅವನು ಮೇವನ್ನ ಕಂಡುಕೊಳ್ತಾನಂತೆ. ಅಲ್ಲಿ ಈ ಮೇವು ಅನ್ನುವಂಥದ್ದು ಏನ್ ಸೂಚನೆ ಮಾಡ್ತದೆ? ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ಆಹಾರ. ಎಲ್ಲಿ ಕ್ರಿಸ್ತನ ಒಳಗಡೆ ನಾವು ಬರ್ತೀವಿ, ನಮಗೆ ಆತ್ಮಿಕವಾದಂತ ಆಹಾರ ನಮ್ಗೆ ಸಿಗ್ತದೆ. ಹಲ್ಲೆಲೂಯಾ. ನಾವು ಯಾವ್ಯಾವ್ದೋ ಬಾಗಿಲುಗಳನ್ನ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ನಮಗೆ ಒಂದೇ ಒಂದು ಬಾಗಿಲು, ಅದು ರಕ್ಷಣೆಯ ಬಾಗಿಲು. ಆ ರಕ್ಷಣೆ ಯೇಸು ಕ್ರಿಸ್ತನಿಂದಲೇ ನಮಗೆ ಬರ್ತದೆ. ಹೌದಾ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಬಾಗಿಲಾಗಿದ್ದೇನೆ. ಇದು ರಕ್ಷಣೆಯ ಬಾಗಿಲು. ಈ ಬಾಗಿಲೊಳಗಡೆ ಯಾರು ಬರ್ತಾರೆ ಸುರಕ್ಷಿತವಾಗಿರ್ತಾನೆ. ಆಮೆನ್. ಈ ಬಾಗಿಲು ಒಳಗಡೆ ನಾವು ಬರಬೇಕು. ಇದು ಯೇಸು ಕ್ರಿಸ್ತನ ರಕ್ಷಣೆಯ ಬಾಗಿಲು. ಆಮೆನ್. ಮೊದಲೇ ಬಾಗಿಲು ಯಾವುದು? ನೀನು ಒಳಗಡೆ ಹೋಗುವಂತ ಬಾಗಿಲಿದು. ನೀನು ಒಳಗಡೆ ಹೋಗ್ಬೇಕು. ಎಲ್ಲಿ? ರಕ್ಷಣೆಯ ಬಾಗಿಲಲ್ಲಿ ಹೋಗ್ಬೇಕು. ರಕ್ಷಣೆ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಅನ್ನುವಂಥ ಬಾಗಿಲು ಒಳಗಡೆ ನೀನು ಹೋದಾಗ ನಿನಗೆ ಸುರಕ್ಷತೆ ಇರ್ತದೆ. ಇನ್ನೊಂದು ಬಾಗಿಲು ಬಗ್ಗೆ ನಾನು ಮಾತಾಡ್ತೀನಿ. ಮೊದಲಿದ ರಕ್ಷಣೆ ಬಾಗಿಲು. ಎರಡನೇದಾಗಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಚನ ನಾವು ಓದೋಣ. 3ನೇ ಅಧ್ಯಾಯ 8ನೇ ವಚನ ನೋಡಿ. ನಿನಗಿರುವ ಶಕ್ತಿ, ನೋಡಿ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ಒಂದು ನಿಮಿಷ. ಈಗೋ ಏನಂತೆ? ನನ್ನ ವಾಕ್ಯವನ್ನು ಕಾಪಾಡಿಕೊಂಡದ್ದರಿಂದ ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಬಾಗಿಲು ಯಾವುದು? ನಾನು ನೀನು ಹೋಗುವಂತ ಬಾಗಿಲಿದು. ರಕ್ಷಣೆ ಒಳಗಡೆ ಹೋಗುವಂತ ಬಾಗಿಲು. ಕ್ರಿಸ್ತನಂತ ರಕ್ಷಣೆ ಒಳಗಡೆ, ಆ ಬಾಗಿಲೊಳಗಡೆ ನಾವು ಪ್ರವೇಶ ಮಾಡಿದಾಗ ಈಗ ಯೇಸು ಸ್ವಾಮಿ ನಮಗೆ ಹೇಳ್ತಿದ್ದಾನೆ, ನೀನು ವಾಕ್ಯವನ್ನ ಕಾಪಾಡಿಕೊಂಡದ್ದರಿಂದ. ಯಾವುದರಿಂದ? ದೇವರ ವಾಕ್ಯವನ್ನ ಕಾಪಾಡಿಕೊಂಡದ್ದರಿಂದ ಈಗ ನಿನ್ನ ಎದುರಿನಲ್ಲಿ ನಾನು ಒಂದು ಬಾಗಿಲನ್ನ ಇಟ್ಟಿದ್ದೇನೆ, ತೆರೆದಿಟ್ಟಿದ್ದೀನಿ. ಅದನ್ನು ಯಾರು ಮುಚ್ಚಲಾರರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ರಕ್ಷಣೆ ಅನ್ನುವಂತ ಬಾಗಿಲು ಒಳಗಡೆ ನಾವು ಪ್ರವೇಶ ಮಾಡ್ತೀವಿ, ದೇವರು ನಮಗೆ ಆಶೀರ್ವಾದದ ಬಾಗಿಲು ಅನ್ನುವಂಥದ್ದನ್ನ ದೇವರು ತೆಗಿತಾನೆ. ಅದನ್ನ ಯಾರು ಮುಚ್ಚಕ್ಕಾಗಲ್ಲ. ಆಶೀರ್ವಾದ ಅನ್ನುವಂಥ ಬಾಗಿಲು, ಬಿಡುಗಡೆ ಅನ್ನುವಂಥ ಬಾಗಿಲು, ಶಾಪದಿಂದ ನಿನ್ನನ್ನು ಬಿಡಿಸುವಂತ ಬಾಗಿಲು ದೇವರು ತೆರೀತಾನೆ. ಯಾರು ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಆದ್ರೆ ಈ ಬಿಡುಗಡೆ ಅನ್ನುವಂಥ ಬಾಗಿಲನ್ನ ಪ್ರವೇಶ ಮಾಡ್ಬೇಕು, ನಮಗೆ ಓಪನ್ ಆಗ್ಬೇಕಂದ್ರೆ ನಾವು ರಕ್ಷಣೆಯ ಬಾಗಿಲಲ್ಲಿ ಪ್ರವೇಶ ಮಾಡಬೇಕು. ಹಲ್ಲೆಲೂಯಾ. ಎಲ್ಲಿ ಪ್ರವೇಶ ಮಾಡಬೇಕು? ರಕ್ಷಣೆಯ ಅನ್ನುವಂಥ ಬಾಗಿಲೊಳಗಡೆ ನಾವು ಪ್ರವೇಶ ಮಾಡಬೇಕು. ಅವಾಗ ನಮಗೆ ದೇವ್ರು ನಮಗೋಸ್ಕರ ಒಂದು ಬಾಗಿಲನ್ನ ತೆರೀತಾರೆ. ರಕ್ಷಣೆಯ ಬಾಗಿಲು ಪ್ರವೇಶಿಸಿದಾಗ ಆ ರಕ್ಷಣೆಯ ಬಾಗಿಲು ನಮಗೋಸ್ಕರ ಇನ್ನೊಂದು ಬಾಗಿಲನ್ನು ತೆರೀತದೆ. ಅದೇ ಬಾಗಿಲು ಯಾವುದು ಗೊತ್ತಾ? ಆಶೀರ್ವಾದ ಬಾಗಿಲು. ಇದನ್ನು ಯಾರು ಮುಚ್ಚಕ್ಕಾಗಲ್ಲ. ಆಮೆನ್. ಇವತ್ತು ನಿನ್ನ ಜೀವಿತದಲ್ಲಿ
ದೇವರು ನಿನಗಾಗಿ ತೆರಳಲ್ಪಟ್ಟಂತ ರಕ್ಷಣೆಯ ಬಾಗಿಲು, ದೇವರು ನಿನಗಾಗಿ ತೆರಳಲ್ಪಟ್ಟಂತ ಆಶೀರ್ವಾದ ಬಾಗಿಲನ್ನ ಯಾರಾದ್ರೂ ಮುಚ್ಚಕ್ಕಾಗುತ್ತಾ? ನಾವು ಯೋಚಿಸ್ತೇವೆ, ನಾವು ಅಂದ್ಕೊಳ್ತೇವೆ, ಏನ್ ಬ್ರದರ್ ಇವ್ರು ನನ್ನ ಜೀವಿತದಲ್ಲಿ ಇವ್ರು ನಮ್ಮನ್ನ ಹಾಳು ಮಾಡ್ಬೇಕಂತಾನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನಮ್ಮನ್ನ ನಾಶ ಮಾಡ್ಬೇಕಂತಾನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನಮ್ಮನ್ನ ಈ ಭೂಮಿ ಮೇಲೆ ಇಲ್ಲದೆ ಇರಬಾರ್ದು, ಇವ್ರು ಇರಬಾರ್ದು, ಆ ರೀತಿಯಾಗಿ ಮಾಡಕ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಏನೇ ಕೆಲಸ ಮಾಡಿದ್ರೆ ಎಲ್ಲದಕ್ಕೂ ಅಡ್ಡಿ ಬರ್ತಾರೆ, ಇವರಿಂದ ಬಹಳ ಸಮಸ್ಯೆ ಆಗಿದೆ ಅಂತ ನಾವು ಯೋಚಿಸ್ತೇವೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಅಮ್ಮ, ಬ್ರದರ್, ಸಿಸ್ಟರ್, ನಿನಗೆ ಅವರಲ್ಲಿ ಎದುರು ಬರ್ತಾ ಇಲ್ಲ. ಅವ್ರು ಎಷ್ಟೇ ಎದುರು ಬಂದ್ರು, ಅವ್ರು ಎಷ್ಟೇ ವಿರುದ್ಧವಾಗಿ ನಿನಗೆ ಒಳಸಂಚು ಮಾಡಿದ್ರು, ಅವ್ರು ಎಷ್ಟೇ ವಿರುದ್ಧವಾಗಿ ನಿನ್ನ ಜೀವಿತದಲ್ಲಿ ಏನೇ ಮಾಡಿದ್ರು ಕೂಡ ಸ್ವಾಮಿ ಹೇಳ್ತಾನೆ, ಬಾಗಿಲು, ಆಶೀರ್ವಾದ ಬಾಗಿಲು ಅಂತ ತೆರೆದಿದ್ದು ಯಾರು? ನಾನು. ಬೇರೆಯವರು ಅದನ್ನು ಮುಚ್ಚಕ್ಕೆ ಸಾಧ್ಯ ಇಲ್ಲ. ಆಮೆನ್. ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬಾಗಿಲು, ರಕ್ಷಣೆಯ ಬಾಗಿಲನ್ನ ದೇವರು ತೆರೆದಿದ್ದಾನಂದ್ರೆ ಆ ರಕ್ಷಣೆನ ಯಾರು ಕಿತ್ಕೊಳ್ಳಕ್ ಆಗಲ್ಲ, ಯಾರು ನಿನ್ನಿಂದ ತೆಗೆದಾಕಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಿನ್ನ ಆಶೀರ್ವಾದವನ್ನ ಯಾರು ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಆಶೀರ್ವಾದ ಬಾಗಿಲು ತೆರೆದಿದ್ದ ಯಾರು? ದೇವರಾಗಿದ್ದಾರೆ. ಆಮೆನ್. ಮೊದಲನೇದಾಗಿ ರಕ್ಷಣೆಯ ಬಾಗಿಲು, ಎರಡನೇದಾಗಿ ಆಶೀರ್ವಾದದ ಬಾಗಿಲಾಗಿದೆ. ಈ ಆಶೀರ್ವಾದ ಬಾಗಿಲು ನಮ್ಮ ಜೀವಿತದಲ್ಲಿ ಕಾರ್ಯ ಆಗಬೇಕು, ಇದು ಕೆಲಸಕ್ಕೆ ಬರಬೇಕು. ಈ ಆಶೀರ್ವಾದ ಬಾಗಿಲನ್ನ ನಾನು ಹೊಂದಿಕೊಳ್ಬೇಕು, ಇದು ನನ್ನ ಜೀವಿತದಲ್ಲಿ ಆಶೀರ್ವಾದವಾಗಿ ನಿಂತ್ಕೊಳ್ಬೇಕಂದ್ರೆ ಒಂದು ಕಂಡೀಷನ್ ಇದೆ. ಇನ್ನೊಂದು ಬಾಗಿಲನ್ನ ನಾವು ಓಪನ್ ಮಾಡಬೇಕು. ಮೊದಲದೇನು? ನಾವು ಬಾಗಿಲು ಒಳಗಡೆ ಹೋಗೋದು, ಹೌದಾ? ಎರಡನೇದಾಗಿ ಎಲ್ಲಿ ನಾವು ಹೋಗ್ತೀವೋ ಅವ್ರು ನಮಗಾಗಿ ಒಂದು ಬಾಗಿಲನ್ನ ಓಪನ್ ಮಾಡ್ತಾರೆ. ಈ ಓಪನ್ ಮಾಡಿರೋಂಥ ಬಾಗಿಲುಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ನಾವು ಇನ್ನೊಂದು ಬಾಗಿಲನ್ನ ಓಪನ್ ಮಾಡಬೇಕು. ಯಾವ ಬಾಗಿಲದು? ನೋಡ, ಮೂರನೇದು. ಓಕೆ, ಪ್ರಕಟಣೆ ಪುಸ್ತಕ ಅದೇ ಮೂರನೇ ಅಧ್ಯಾಯ 20ನೇ ವಚನ ನಾವು ಓದೋಣ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಕ್ಕೆ ಬಂದು ಅವನ ಸಂಗಡ ಊಟ ಮಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಗೋ, ಬಾಗಿಲ ಬಳಿಯಲ್ಲಿ ನಾನು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾರಾದ್ರೂ ನನ್ನ ಶಬ್ದ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುತ್ತೇನೆ. ಹಲ್ಲೆಲೂಯಾ. ಈಗ ನಿನಗಾಗಿ ನನಗಾಗಿ ರಕ್ಷಣೆ ಹೊಂದಿದಂತ ದೇವರು, ರಕ್ಷಣೆ ಕೊಟ್ಟಂತ ದೇವರು ನನಗಾಗಿ ನಿನ್ನೆ ತೆರೆದಿಟ್ಟಲ್ಪಟ್ಟಂತ ಆಶೀರ್ವಾದ ಬಾಗಿಲನ್ನ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕು ಅಂತಂದ್ರೆ ಇನ್ನೊಂದು ಬಾಗಿಲು ನಾವು ತೆರೆಯಲ್ಪಡ್ಬೇಕು. ಯಾವ ಬಾಗಿಲು ಗೊತ್ತಾ? ಹೃದಯ ಅನ್ನುವಂತ ಬಾಗಿಲನ್ನು ನಾವು ತೆರೀಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ಇಗೋ ನಾನು ಬಾಗಿಲು ನಿಂತ್ಕೊಂಡು ತಟ್ತಾ ಇದ್ದೇನೆ. ಎಲ್ಲಿ ತಟ್ತಾ ಇದ್ದಾನೆ? ನಿನ್ನ ಹೃದಯದ ಬಾಗಿಲನ್ನು ದೇವರು ತಟ್ತಾ ಇದ್ದಾನೆ. ಆ ತಟ್ಟುವಂತ ಹೃದಯವನ್ನು ತಟ್ಟುವಂತ ದೇವರಿಗೆ ಆ ಹೃದಯದ ಬಾಗಿಲನ್ನು ನಾನು ತೆರೆದಿದೀಯಾ? ಇದು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಇಗೋ ಬಾಗಿಲಲ್ಲಿ ನಿಂತ್ಕೊಂಡು ನಾನು ತಟ್ತಾ ಇದ್ದೇನೆ, ಯಾರಾದ್ರೂ ನನ್ನ ಸ್ವರವನ್ನ ಕೇಳಿ ಬಾಗಿಲು ತೆರೆದರೆ. ಇದು ಹೃದಯದ ಬಗ್ಗೆ ಮಾತಾಡಿದ ಯೇಸು ಸ್ವಾಮಿ ಹೃದಯದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ನಿನ್ನ ಹೃದಯದಲ್ಲಿ ದೇವರನ್ನ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಯೇಸು ಸ್ವಾಮಿ ಆತನ ಕೈಯಿಂದನೇ ಆತ ನಿನ್ನ ಹೃದಯ ತಟ್ತಾ ಇದ್ದಾನೆ. ನಿನ್ನ ಹೃದಯ ತೆರೆದಾಗ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಒಳಗಡೆ ಬಂದು. ನೋಡಿ, ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಹೃದಯ ನೀನು ಓಪನ್ ಮಾಡಿದಾಗ ಫಸ್ಟ್ ದೇವ್ರು ನಿನ್ನ ಜೀವಿತದಲ್ಲಿ ಬರ್ತಾನೆ. ಹಿ ವಿಲ್ ಕಮ್ ಇನ್. ನಿನ್ನ ಹೃದಯ ಓಪನ್ ಮಾಡಿದಾಗ ಫಸ್ಟ್ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಹಿ ವಿಲ್ ಕಮ್ ಇನ್. ಯೇಸು ಒಳಗಡೆ ಬರ್ಬೇಕಾ? ಏನ್ ಮಾಡ್ಬೇಕು? ಹೃದಯದ ಬಾಗಿಲನ್ನ ತೆರಿ.
ಒಂದು ವೇಳೆ ನಾವು ಇವತ್ತುವರೆಗೂ ಬಾಗಿಲು ತೆರೆದಿಲ್ಲ ಅಂತ ಅನ್ಕೊಳ್ರಿ, ಹೃದಯ ಬಾಗಿಲು ತೆರೆದಿಲ್ಲ. ಸೊ ಯೇಸು ಸ್ವಾಮಿ ಎಲ್ಲಿ ನಿಂತಿದ್ದಾನೆ ಹಾಗಾದ್ರೆ? ಎಲ್ಲಿ ನಿಂತಾನ? ಅಲ್ಲೇ ಬಾಗಿಲ ಹತ್ರ ನಿಂತಾನಲ್ಲ. ಸೊ ಯೇಸು ಸ್ವಾಮಿನ ನಾವು ಬಾಗಿಲ ಹತ್ರ ನಿಲ್ಲಿಸಿ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀವಿ, ಸಂಡೇ ಚರ್ಚ್ಗೆ ಹೋಗ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ಪ್ರೇಯರ್ ಮಾಡ್ತಾ ಇದ್ದೀವಿ, ಹೊಸ ಹೊಸ ಬಟ್ಟೆ ಹಾಕೊಳ್ತಾ ಇದ್ದೀವಿ, ದೊಡ್ಡ ದೊಡ್ಡ ಉಜ್ಜೀವನ ಕೂಟ ಅಟೆಂಡ್ ಮಾಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಪಾಸ್ಟರ್ ಕೈಯಿಂದ ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ದೀವಿ ತಲೆ ಮೇಲೆ ಕೈ ಇಟ್ಕೊಂಡು, ಹೌದಾ? ದೊಡ್ಡ ದೊಡ್ಡ ಸೇವಕರಿಂದ ಪ್ರವಾದನೆ ಹೇಳಿಸ್ಕೊಳ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಯೇಸು ಮಾತ್ರ ಎಲ್ಲಿದ್ದಾನೆ? ಹೃದಯದಿಂದ ಹೊರಗಡೆ ಇದ್ದಾನೆ. ಬೈಬಲ್ ಅಲ್ಲಿ ಹೃದಯ ಎಂಬಂತ ಬಾಗಿಲನ್ನ ನೀನು ಯಾರಿಗೋ ತೆರಿ ಅಂತ ಬೈಬಲ್ ಹೇಳ್ತಾ ಇಲ್ಲ. ಬೈಬಲ್ ಹೇಳ್ತದೆ ದೇವರಿಗಾಗಿ ನೀನು ಹೃದಯ ತೆರಿಬೇಕು. ದೇವರ ಯೇಸು ಕ್ರಿಸ್ತನ ಹೃದಯದ ಜೀವನದಲ್ಲಿ ಇರೋದಿಲ್ಲ. ಜೀವನದಲ್ಲಿ ಯೇಸು ಸ್ವಾಮಿ ಇರೋದಿಲ್ಲ, ದೇವರ ವಾಕ್ಯ ಇರೋದಿಲ್ಲ. ದೊಡ್ಡ ದೊಡ್ಡ ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡಿರ್ತಾರೆ, ಸಾಕ್ಷಿ ಹೇಳ್ತಾರೆ, ನಾನು ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ, ಒಳ್ಳೇದು, ಅಟೆಂಡ್ ಮಾಡಿದ್ದಿ, ಬಹಳ ಸಂತೋಷ. ತಟ್ಟುವಂತ ಯೇಸು ಒಳಗಡಿದಾನ? ಇದನ್ನ ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಬಾಗಿಲ ಹತ್ರ ನಿಂತ್ಕೊಂಡು ತಟ್ತಾ ಇದ್ದೀನಿ. ಪ್ರೀತಿಯ ದೇವ ಜನರೇ, ಪ್ರತಿ ದಿನ ನಿನ್ನ ಹೃದಯದ ಬಾಗಿಲನ್ನು ದೇವರು ತರ್ತಾ ಇಲ್ಲ. ತೆಗಿತಾ ಇದೀವ ನಮ್ಮ ಹೃದಯ ಜೀವಿತ ಬಾಗಿಲನ್ನ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಹೃದಯದ ಬಾಗಿಲ ಹತ್ರ ನಿಂತ್ಕೊಂಡು ನಾನು ತಟ್ತಾ ಇದ್ದೇನೆ, ಯಾರಾದ್ರೂ ನನ್ನ ಶಬ್ದ ಕೇಳಿ ಬಾಗಿಲನ್ನು ತೆರೆದರೆ ನನ್ನ ಒಳಗಡೆ ಬರ್ತಾನೆ. ಆಮೇನ್. ಅಲ್ಲಿ ಇನ್ನೊಂದು ಪದ ಯೂಸ್ ಮಾಡಿದರೆ, ಗಮನ ಕೊಡಿ, ಅದನ್ನ ನಾನು ಜಸ್ಟ್ ನಿಮ್ಗೆ ಹೈಲೈಟ್ ಮಾಡಕ್ಕೆ ಹೇಳ್ತೀನಿ. ಏನಂತ? ಈಗೂ ಬಾಗಿಲ ಬಳಿ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ. ಏನಂತ ಮುಂದೆ ವಚನ ಹೇಳ್ತದೆ? ಯಾರಾದ್ರೂ ಕೇಳಿ, ಯಾರಾದ್ರೂ ಶಬ್ದವನ್ನು ಕೇಳಿ ಬಾಗಿಲು ತೆರೆದ್ರೆ, ಯಾವ ರೀತಿ ನೋಡಿ, ಕೇಳಿ, ಗಮನ ಕೊಡಿ. ಹೆಂಗಂತೆ? ಯಾರಾದರೂ ಶಬ್ದವನ್ನು ಕೇಳಿ, ಹಲ್ಲೆಲೂಯಾ, ಶಬ್ದವನ್ನು ಕೇಳಿ ಬಾಗಿಲು ತೆರೆದ್ರೆ, ಅದರ ಅರ್ಥ ಏನು? ಶಬ್ದ ಬರ್ತಾ ಇದೆ, ಗಪ್ ಚಿಪ್ ಕೂತ್ಕೊಳ್ರಿ, ಯಾರು ಬಂದಿಲ್ಲ ಅನ್ನೋತರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ವಿಶ್ವಾಸ ಜೀವಿತದಲ್ಲಿ ದೇವರ ಹೃದಯದಲ್ಲಿ ಕರ್ತನು ಬಾಗಿಲು ತಟ್ತಾ ಇದ್ದಾನೆ. ನಾವು ಅಂದುಕೊಳ್ತಾ ಇದ್ದೇವೆ ತಟ್ಟಲಿ, ನೋಡೋಣ ಎಷ್ಟು ದಿನ ನಡೀತದೆ ಅಲ್ವಾ, ಆಮೇಲೆ ನೋಡುವ. ಬಾಗಿಲನ್ನ ತಟ್ಟುವಂತ ಸ್ವರವನ್ನ ಕೇಳಿ ಬಾಗಿಲು ತೆರೆದರೆ ನನ್ನ ಒಳಗಡೆ ಬರ್ತಾನೆ. ಇವತ್ತು ಎಷ್ಟೋ ಜನ, ಕೇಳಿ, ಗಮನ ಕೊಡಿ, ಎಷ್ಟೋ ಜನ ದೇವರು ತಟ್ಟುವಂತ ಶಬ್ದವನ್ನ ಕೇಳಲಾರ್ದನೇ ಇದ್ದಾರೆ. ಇನ್ನೂ ಕೆಲವರು ಹೆಂಗಿದ್ದಾರೆ ಗೊತ್ತಾ? ಕೇಳಿ ಕೂಡ ಯೋಚನೆ ಮಾಡಿ, ಈಗ ನಾನೊಂದು ಬಾಗಿಲು ತಡ್ತಾ ಇದ್ದೀನಿ, ನಂದೇ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ನಾನೊಂದು ಬಾಗಿಲು ತಡ್ತಾ ಇದ್ದೀನಿ, ಅವರು ಬಾಗಿಲು ತೆರಿಲಾರ್ದೇನೆ ಕಿಟಕಿಯಿಂದ ತೆಗೆದು ಬಂದು ನೋಡಿ ಹೋಗ್ತಾ ಇದ್ದಾರೆ. ಏನ್ ಅನ್ಸ್ಬೇಕು ನನಗೆ? ಬಾಗಿಲು ತೆಗಿತಿಲ್ಲ ಅವರು. ತಟ್ಟಿದ ಮೇಲೆ ಯಾರು ಬಂದಾರಂತ ಹೇಳಿ ತೆಗೆದು ಹೋಗಿ ನೋಡಿ ಮತ್ತೆ ಹೋಗಿ ಬಾಗಿಲು ತೆಗಿತೇ ಇಲ್ಲ. ಏನಾಗ್ತದೆ ಇವತ್ತು ವಿಶ್ವಾಸ ಜೀವಿತದಲ್ಲಿ? ಎಷ್ಟೋ ಜನ ವಿಶ್ವಾಸಗಳು ಆ ರೀತಿಯಾಗಿದ್ದಾರೆ, ಆ ರೀತಿಯಾಗಿ ಇದ್ದೀವಿ ನಾವು. ಯೇಸು ಸ್ವಾಮಿ ಬಾಗಿಲು ತಟ್ತಾ ಇದ್ದಾನೆ, ಸೌಂಡ್ ಬರ್ತಾ ಇದೆ ನಮಗೆ, ಬಾಗಿಲು ಮಾತ್ರ ತೆರೀತಿದ್ವೇನು? ಕಿಟಕಿ ತೆಗೆದು ಯಾರು ತಟ್ಟಾರ ಅಂತ ನೋಡಿ ಮತ್ತೆ ಒಳಗೆ. ಇದು ಯಾವ್ದು ಗೊತ್ತಾ? ಏನು ಪ್ರಕ್ರಿಯೆ ಇದೆ? ಸಂಡೇ ಚರ್ಚೆಗೆ ಬರೋದು, ಕಿಟಕಿ ತೆಗೆಯೋದು, ನೋಡೋದು, ಇವರೇ ತಟ್ಟಿದ್ದ, ಮುಚ್ಕೊಂಡು ರೈಟ್. ಬಾಗಿಲು ಮಾತ್ರ ತೆಗಿತಾ ಇಲ್ಲ, ಬಾಗಿಲು ಮಾತ್ರ ನೆವರ್. ಯೇಸು ಹೇಳ್ತಾನೆ, ಕೇಳಿ ಬಾಗಿಲು ತೆರೆದರೆ
ಇದರ ಅರ್ಥ ಏನ್ ಗೊತ್ತಾ? ಈ ವಚನದಲ್ಲಿ ಬರೆಯಲ್ಪಡ್ಲಿಕ್ಕೆ ಉದ್ದೇಶ ಏನ್ ಗೊತ್ತಾ? ಅಂದ್ರೆ ಈ ಸ್ವರವನ್ನ ತಟ್ಟುವಂತ ಸ್ವರವನ್ನ ಯಾರು ಕೇಳಿಸ್ಕೊಂಡು ರೆಡಿ ಇಲ್ಲ. ಹೃದಯ ಎಂಬ ಬಾಗಿಲನ್ನು ಯೇಸು ಸ್ವಾಮಿ ತಟ್ತಾ ಇದ್ದಾನೆ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ಆ ಸ್ವರವನ್ನ ಕೇಳ್ತಾ ಇಲ್ಲ. ಕೇಳಿ ತೆರೆದರೆ ಅಂತ ಈ ಪದ ಯಾಕೆ ಯೂಸ್ ಮಾಡಿದಾರೆ ಅಂದ್ರೆ, ಎಷ್ಟೋ ಜನ ತಟ್ಟುವಂತ ಸ್ವರವನ್ನ ಇವತ್ತು ಯಾರು ಕೇಳಕ್ ಇಷ್ಟಪಡ್ತಾ ಇಲ್ರಿ. ಈ ತಟ್ಟುವಂತ ಶಬ್ದವನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಈ ತಟ್ಟುವಂತ ಸ್ವರವನ್ನ, ಈ ತಟ್ಟುವಂತ ಶಬ್ದವನ್ನ ಸ್ವೀಕಾರ ಮಾಡ್ಕೊಳ್ಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೌದಾ? ಈ ಕೇಳುವಂತ ಪ್ರಕ್ರಿಯೆ ನಮ್ಮ ವಿಶ್ವಾಸ ಜೀವಿತದಲ್ಲಿ ಏನಿಲ್ಲ ಇಲ್ಲ. ಇನ್ನೂ ನಾವು ದೇವ್ರು ತಡ್ತಾ ಇದ್ದಾನೆ, ನಾವು ಕೇಳಿಸ್ಕೊಂಡು ಸುಮ್ಮನೆ ತಟ್ಲೆ ಎಷ್ಟೊತ್ತ ಎಷ್ಟು ದಿನ ತಟ್ಕೊಳ್ಳಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಹೃದಯದ ಬಾಗಿಲನ್ನ ನಾವು ತೆರೀಬೇಕು. ಈ ಹೃದಯದ ಬಾಗಿಲು ಯಾಕೆ ನಾವು ತೆರೀಬೇಕಂದ್ರೆ, ಕ್ರಿಸ್ತನು ನಮಗಾಗಿ ತೆರೆದಿಡುವಂತ ಆ ಬಾಗಿಲು ಒಳಗಡೆ ನಾವು ಪ್ರವೇಶ ಮಾಡ್ಲಿಕ್ಕೆ, ಆ ಬಾಗಿಲ ಆಶೀರ್ವಾದನ ಹೊಂದಿಕೊಳ್ಳಿಕ್ಕೆ ಈ ಹೃದಯದ ಬಾಗಿಲು ನಾವು ತೆರೀಬೇಕು. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾನೆ, ಮಗಳೇ ಮಗನೇ ಭಯಪಡಬೇಡ, ನಾನು ನಿನಗಾಗಿ ನಿನ್ನ ಮುಂದೆ ಒಂದು ಬಾಗಿಲು ತೆರೆದಿದ್ದೀನಿ, ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಬಾಗಿಲು ಪ್ರವೇಶ ಆಗ್ಬೇಕಾ? ನಮ್ಮ ಹೃದಯದ ಬಾಗಿಲು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಯಾವ ಬಾಗಿಲು ತೆಗಿಬೇಕ್ರಿ? ನಾವು ಹೃದಯ ಅನ್ನುವಂಥ ಬಾಗಿಲನ್ನ ನಾವು ತೆಗೆದುಕೊಳ್ಬೇಕು. ಯಾವಾಗ ನಾವು ಹೃದಯದ ಅನ್ನುವಂಥ ಬಾಗಿಲನ್ನ ನಾವು ಕ್ರಿಸ್ತನಿಗಾಗಿ ತೆಗೆಯೋದಿಲ್ವೋ, ಅರ್ಥ ಏನ್ ಗೊತ್ತಾ? ದೇವ್ರು ತಟ್ಟುವಂತ ಸ್ವರ ನನ್ನ ಕಿವಿಗೆ ಬೀಳ್ತಾ ಇಲ್ಲ, ಬಿದ್ರು ಬಿದ್ದ ಹಾಗೆ, ಬಿದ್ದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಇರ್ತೀವಲ್ಲ, ಆ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನ ವಿಶ್ವಾಸ ಜೀವಿತದಲ್ಲಿ ಹಂಗೆ ಇದ್ದಾರೆ ಗೊತ್ತಾ ನಿಮ್ಗೆ? ಕಾರಣ ಏನು? ನಾವು ಹೃದಯ ಅನ್ನುವಂಥ ಬಾಗಿಲನ್ನ, ಆ ಸ್ವರನ ನಾವು ಕೇಳ್ತಾ ಇಲ್ಲ. ಒಂದು ರಕ್ಷಣೆಯ ಬಾಗಿಲು, ಎರಡನೇದಾಗಿ ದೇವ್ರು ನಮಗಾಗಿ ತೆರೆದಿಡುವಂತ ಆಶೀರ್ವಾದ ಬಾಗಿಲು, ಮೂರನೇದು ಹೃದಯವೆಂಬಂತ ಬಾಗಿಲು. ಈ ಬಾಗಿಲು ಬಹಳ ಇಂಪಾರ್ಟೆಂಟ್. ಈ ಮೂರು ಬಾಗಿಲುಗಳು ಬಹಳ ಇಂಪಾರ್ಟೆಂಟ್. ಇದು ನಿಮ್ಮ ಮನೆ ಬಾಗಿಲಲ್ಲ, ನಮ್ಮ ಚರ್ಚ್ ಬಾಗಿಲಲ್ಲ, ಬೇರೆ ಯಾವ ಬಾಗಿಲ ಬಗ್ಗೆ ಅಲ್ಲ. ವಾಕ್ಯದಲ್ಲಿ ಇದ್ದಂತ ಬಾಗಿಲ ಬಗ್ಗೆ ಮಾತಾಡ್ತಾನೆ. ಯೇಸು ಕ್ರಿಸ್ತನ ಬಾಗಿಲಾಗಿದ್ದಾನೆ. ಯೇಸು ಕ್ರಿಸ್ತನ ಒಳಗಡೆ ನೀನು ಬರಲಿಲ್ವಾ, ನಿನಗೆ ಸುರಕ್ಷತೆ ಇಲ್ಲ. ಯಾವಾಗ ನೀನು ಯೇಸು ಸ್ವಾಮಿ ಒಳಗಡೆ ಬಂದು ನಿನಗೆ ಸುರಕ್ಷತೆ, ಆ ಸುರಕ್ಷತೆಯಿಂದ ಉಂಟಾಗುವಂತ ಬಾಗಿಲು ಇನ್ನೊಂದು ದೇವರು ನಿನಗಾಗಿ ತೆರೀತಾನೆ. ಅದು ಯಾರು ಮುಚ್ಚಕ್ ಸಾಧ್ಯ ಇಲ್ಲ. ನಿಂದ ಆಶೀರ್ವಾದವನ್ನು ಯಾರು ಕದ್ದುಕೊಳ್ಳಕ್ ಸಾಧ್ಯ ಇಲ್ಲ. ನಿಂದ ರಕ್ಷಣೆಯನ್ನು ಯಾರು ಕಿತ್ತುಕೊಳ್ಳಕ್ ಸಾಧ್ಯ ಇಲ್ಲ. ನಿನ್ನಿಂದ ಬಿಡುಗಡೆಯನ್ನ ಯಾರು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನ ಅವರ ಕೈಲಿಟ್ಟುಕೊಂಡು ಆಳ್ವಿಕೆ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಕಾರಣ ದೇವರು ನಿನಗಾಗಿ ಬಾಗಿಲನ್ನು ತೆರೆದಿದ್ದಾನೆ. ಆ ಬಾಗಿಲನ್ನ ನಾವು ಆಶೀರ್ವಾದವಾಗಿ ತೆಗೆದುಕೊಳ್ಬೇಕಾ? ಹೃದಯ ಅನ್ನುವಂತ ಬಾಗಿಲನ್ನು ನಾವು ತೆಗೆದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಬಾಗಿಲು, ಹೃದಯದ ಬಾಗಿಲು ಹೊರಗಡೆ ನಿಂತ್ಕೊಂಡು ತಟ್ತಾ ಇದ್ದಾನೆ. ನಾವು ಮಾತ್ರ ಬಾಗಿಲು ಮುಚ್ಕೊಂಡು ಪ್ರತಿ ವಾರ ಕಿಟಕಿ ತೆಗೆದು ನೋಡೋದು, ಪ್ರತಿ ವಾರ ಕಿಟಕಿ ತೆಗೆದು ನೋಡೋದು, ಪ್ರತಿ ಫಾಸ್ಟಿಂಗ್ ಪ್ರೇಯರ್ಗೆ ಕಿಟಕಿ ತೆಗೆದು ನೋಡೋದು, ಪ್ರತಿ ಉಜ್ಜೀವನ ಕೂಟಕ್ಕೆ ಕಿಟಕಿ ತೆಗೆದು ನೋಡೋದು, ಪ್ರತಿ ಸಾರಿ ಪ್ರವಾದನೆಗಳು ಬಂದಾಗ ಕಿಟಕಿ ತೆರೆದು ನೋಡೋದು, ಮತ್ತೆ ಕ್ಲೋಸ್ ಮಾಡೋದು. ಪ್ರತಿ ಸಾರಿ ಅಭಿಷೇಕ ಬಂತು, ಅದು ಬಂತು, ಇದು ಬಂತು, ಕಿಟಕಿ ತೆರೆದು ನೋಡೋದು. ಬಾಗಿಲು ಮಾತ್ರ ತೆರಿತೇವೆ. ಮುಚ್ಚಿದ ಹಂಗೆ ಇದೆ. ಇದು ಏನ್ ಅರ್ಥ ಗೊತ್ತಾ? ರಕ್ಷಣೆ ಹೊಂದಿದ್ದೀವಿ, ವಾಕ್ಯ ಕೇಳ್ತಾ ಇದ್ದೀವಿ, ಚರ್ಚ್ಗೆ ಹೋಗ್ತಾ ಇದ್ದೇವೆ, ಆರಾಧನೆಗೆ ಹೋಗ್ತಾ ಇದ್ದೇವೆ, ಪ್ರಾರ್ಥನೆಗೆ ಹೋಗ್ತಾ ಇದ್ದೇವೆ. ಹೃದಯದಲ್ಲಿ ಮನಸ್ಸುಗಳು ಮಾತ್ರ ಇನ್ನೂ ತೆರೆದಿಲ್ಲಲ್ಲ. ಆ ಗುಣಗಳು ಬದಲಾವಣೆ ಆಗೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನ ಹೃದಯದ ಆ ಬಡಿತವನ್ನ ನಾವು ಯಾರು ಗ್ರಹಿಸ್ಕೊಳ್ತಾ ಇಲ್ಲ. ಹೃದಯದ ಬಾಗಿಲು ನಾವು ತೆರೀಲಿಲ್ವಾ? ಯೇಸು ಒಳಗಡೆ ಬರೋದಿಲ್ಲ. ಯೇಸು ಒಳಗಡೆ
ಯಾವಾಗ ಯೇಸು ಸ್ವಾಮಿ ಒಳಗಡೆ ಬರೋದಿಲ್ವೋ ನಮಗೆ ರಕ್ಷಣೆ ಬಾಗಿಲಲ್ಲಿ ನೀನು ಹೋಗ್ಬೇಕು. ಆಶೀರ್ವಾದ ಬಾಗಿಲು ನಿನಗಾಗಿ ತೆರೆಯಲ್ಪಡಬೇಕು. ಮೂರನೇದಾಗಿ ಹೃದಯದ ಬಾಗಿಲು ಕ್ರಿಸ್ತನಿಗಾಗಿ ತೆರೀಬೇಕು. ಈ 3 ಬಾಗಿಲು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ಇವು ಈ ಬಾಗಿಲು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ಇನ್ ಕೇಸ್ ಈ ಬಾಗಿಲ ಹತ್ರ ಚಿಲಕ ಏನಾದ್ರೂ ಅಂಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ನೀನು ಹೊರಗಡೆ ಬರಕ್ಕಾಗಲ್ಲ. ಹೊರಗಡೆ ಒಳಗಡೆನು. ಅರ್ಥ ಏನು? ಒಂದು ಸಾರಿ ರಕ್ಷಣೆ ಹೊಂದಿಕೊಂಡು ದೇವರ ಪ್ರೀತಿಯಲ್ಲಿ ನಿಂತು ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆರಾಧನೆ, ಪ್ರಾರ್ಥನೆ, ವಿಶ್ವಾಸ, ನಂಬಿಕೆ ಜೀವಿತದಲ್ಲಿ ನಿಂತುಕೊಂಡು ಬೇಡ ಅಂತ ಎಲ್ಲಾದ್ರೂ ಸ್ಟಕ್ ಆಗ್ಬಿಟ್ಟ ಬಂತು ಪದ್ಧತಿ. ಸ್ಟ್ರಕ್ ಆಗ್ಬೇಡ, ಏನಾಗ್ಬೇಡ, ಸ್ಟ್ರಕ್ ಆಗ್ಬೇಡ. ಸ್ಟ್ರಕ್ ಆಯ್ತು ಬಹಳ ಕಷ್ಟ ರೀ. ಈಗ ಸುಮ್ಮನೆ ಯೋಚನೆ ಮಾಡ್ರಿ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡು, ನಾ ಪಾಪ ಗಾಡಿ ಓಡಿಸ್ತದಳ, ಎಲ್ಲ ಸ್ಟ್ರಕ್ ಆಗಿ ನಿಂತ್ಕೊಳ್ತು. ಏನ್ ಮಾಡ್ತೇಮ್ಮ? ಮುಗಿದೋಯ್ತಷ್ಟೇ. ಕಷ್ಟ ಜೀವಿತ. ಈ ಸ್ಟ್ರಕ್ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಆತ್ಮೀಕತೆನ ಕಳೆದುಕೊಂಡಂತ ಜೀವಿತ. ನಡೆದೋಗುತ್ತೆ ಬಿಡು, ಹೋದ್ರೆ ಆಗುತ್ತೆ ಬಿಡು, ಆಮೇಲೆ ಮಾಡಿದ್ರೆ ಆಗುತ್ತೆ ಬಿಡು, ಆಮೇಲೆ ಹೋದ್ರೆ ಆಗುತ್ತೆ ಬಿಡು. ಇದು ಸ್ಟ್ರಕ್ ಆದ ಜೀವಿತ. ಇದಾಗಬಾರ್ದು. ಈ 3 ಬಾಗಿಲು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ರಕ್ಷಣೆ ಬಾಗಿಲು, ಮೂರನೇದು ಹೃದಯದ ಬಾಗಿಲು ತೆರೆಯಲ್ಪಡಬೇಕು. ಆಮೇನ್. ಮೊದಲೇದು ಯಾವ್ದು ಬಾಗಿಲು? ರಕ್ಷಣೆ ಬಾಗಿಲು. ಎರಡನೇದು, ಮೂರನೇದು ಹೃದಯ ಅನ್ನುವಂಥ ಬಾಗಿಲು. ರಕ್ಷಣೆ ಬಾಗಿಲು ನಾನು ನೀನು ಹೋಗೋದಕ್ಕೋಸ್ಕರ. ಆಶೀರ್ವಾದ ಬಾಗಿಲು ದೇವರು ನನಗಾಗಿ ತೆರೆಯುವಂತ ಬಾಗಿಲು. ಹೃದಯ ಅನ್ನುವಂಥ ಬಾಗಿಲು ನಾವು ದೇವರಿಗಾಗಿ ತೆರೆಯುವಂತ ಬಾಗಿಲು. ಅದು ಅಂದ್ರೆ ಬರೀ ರಕ್ಷಣೆ ಹೊಂದಿಕೊಂಡ್ರು ಸಾಲದು, ಬರೀ ದೀಕ್ಷಾಸನ ತೆಕ್ಕೊಂಡ್ರೆ ಸಾಲದು, ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡ್ರೆ ಸಾಕಾಗಲ್ಲ ನಮಗೆ, ಬರೀ ಚರ್ಚ್ಗೆ ಹೋಗೋದು ಸಾಕಾಗಲ್ಲ, ವಾಕ್ಯ ಹೋದ್ರೆ ಸಾಕಾಗಲ್ಲ, ಆರಾಧನೆಗೆ ಹೋದ್ರೆ ಸಾಕಾಗಲ್ಲ, ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡಿ ಅದು ಸಾಕಾಗಲ್ಲ. ಹೃದಯ ಅನ್ನುವಂತ ಬಾಗಿಲನ್ನ ದೇವರಿಗಾಗಿ ತೆರೀಬೇಕು. ಅವಾಗ ನನಗೂ ದೇವರಿಗೂ ಒಂದು ಸಂಬಂಧ ಇರ್ತದೆ. ಆಮೇನ್. ಎಷ್ಟು ಹೇಳ್ತೇವೆ ತೆರೆದ್ರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡ್ತೀನಿ. ಈ ಊಟ ಮಾಡೋದೇನೆಂದ್ರೆ ಇದು ಸಂಬಂಧವನ್ನ ಸೂಚಿಸ್ತದೆ. ಹೌದಾ? ಊಟ ಮಾಡೋದು. ಒಬ್ಬರ ಮನೆಯಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೋಗಿ ಊಟ ಮಾಡ್ತೀನಿ ಅಂದ್ರೆ ಅವ್ರಿಗೂ ನನಗೂ ಒಳ್ಳೆ ಸಂಬಂಧ ಇದೆ. ಕ್ರಿಸ್ತನ ಜೊತೆಗೆ ಒಳ್ಳೆ ಸಂಬಂಧದಲ್ಲಿ ಇರ್ಬೇಕಾ? ನಮ್ಮ ಹೃದಯದ ಬಾಗಿಲನ್ನು ಹಾಕ್ತೀನಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ದೇವರು ಈ ವಾಕ್ಯದಿಂದ ಕರ್ತನ ಮೇಲೆ ಆಶೀರ್ವಾದ ಮಾಡಲಿ.